ಬಿಸಿಲಲ್ಲಿ ತೀರಾ ಈ ಕಾಗೆ ಓಡಿಸೋದು ಭಗವಂತ ಸಾಕಾಗಿ ಹೋಗಿದೆ. ಇವಿಂದ ಹಾಳಾಗ ಏನು ಈ ಥರ ಕುಯ್ಗುಡ್ಕೋತಾ ಬರ್ತವೆ. ಹೇ ನಾನೇ ನಾಯಿ ಒಂದು ಎತ್ಲಕ್ಕೆ ಏನಾರು ಹೊಲಸು ಹುಳಿ ಮಾಡಿದ್ರೆ ಎಲ್ಲ ಕುಯ್ಗೊಡ್ಕೋತಾ ಇರ್ತದೆ. ಜೀವ ಹೋಗೋ ಕಾಲಕ್ಕೊಂದು ಬರೋಕ್ಕಾಗಲ್ಲ. ಸೊಟ್ಟಿ ಕಲ್ಲೆಟ್ಟ ಇವತ್ತು ಭಾನುವಾರ ಅಲ್ಲ, ಯಾರ ಮನೇಲಿ ಎಲ್ಲಿ ಮೂಳೆ ತೆಗಿತಾ ಇದೆಯೋ ಏನೋ. ಇದೊಂದು ಬೆಕ್ಕು ಇಲ್ಲೇ ಬಂದು ಕೂತದೆ, ಕೈಗೂ ಕಾಲಿಗೂ ಸಿಗ್ತಾ ಇದೆ. ಹಂಗೊಂದು ಸೊಂಟ ನೆಟ್ಟಗೆ ಮಾಡೋಕ್ಕಾಗ್ತದೆ. ಓಹ್ ದೇರೇ ದೇರೇ ಬಾ, ಈಗಲೇ ಹಿಂಗಾಗ್ತಾ ಇದೆ. ಇನ್ನೂ ವಯಸ್ಸೋದ ಕಾಲಕ್ಕೆ ಹೆಂಗೋ ಏನೋ. ಇದು ಮನೆ ತುಂಬ ನಾಯಿ ಸಾಕಿಟ್ಟದೆ, ನಾಯಿ ಕಟ್ಟೋದೋ ಇಲ್ಲ. ವಿಶಾಲಾಕ್ಷಿ, ಯಾರು ಭಗವಂತ ಈ ಹೊತ್ತಿಗೆ ಬಂದಿದ್ದ? ಅದು ನನ್ನನ್ನು ಕರೀತಾ. ಯಾರ್ರೇ? ನಾನು ಪಿಕ್ಚರ್ ಆ್ಯಕ್ಟರ್ ಲಕ್ಷ್ಮಿ ಬಂದೀನಿ. ಬಾ ಬಾಕ್ಲು ತೆಗಿ, ನನಗೆ ಮಾಡಕ್ಕೆ ಬೇರೆ ಏನು ಕ್ಯಾಮ್ ಇಲ್ಲ. ನಿನ್ನ ಮನೆಗೆ ಬಂದೀನಿ ಬಾ. ಕೈ ಇಲ್ಲದೀನಿ ಬನ್ರಿ. ಓ ನನ್ನ ಸೊಂಟ ಒಂದು ಎಂತ ಹಿಂಗಾಗ್ಯದ ಏನೋ. ಬನ್ನಿ ಒಂಚೂರು ಒಳಗೆ ಬನ್ರಿ. ಒಳ್ಳೆ ಅಂತ ಮಾಡ್ತಾ ಇದೀಯ ಪುಣ್ಯಾತ್ಕಿತ್ತಿ ಬೊಕ್ಕುಂಡ. ನಾಯಿಗೆ ಬಿಟ್ಟಿಯೇನೆ ಕೊಚ್ಚಿದ್ರೆ ನೋಡ, ಹೊಟ್ಟೆ ಹೊಕ್ಳು ಸುತ್ತ 16 ಇಂಜೆಕ್ಷನ್ ಕೊಡ್ತಾರಂತೆ. ಓ ದೇರೆ, ನಂಗೆ ಆ ಇಂಜೆಕ್ಷನ್ ನೋಡಿದ್ರೆ ಮೊದಲೇ ಹೆದರಿಕೆ ಮಾರೈತೆ. ನಾಯಿ ಕಟ್ಟೋಕ್ಕೆ ಪುಣ್ಯಾತ್ಕಿತ್ತೆ. ಕಂಬ್ಲಕಾಯ ನಾಯಿ ಇಲ್ಲ ಕಣ್ರಿ, ಎಲ್ಲಿ ಸತ್ತವೋ ಏನ. ಬನ್ನಿ ನೀವು ಒಳಗೆ ಬನ್ನಿ. ಈ ಬಿಸಿಲಲ್ಲಿ ಹಾಕ್ಕೊಂಡೆ ಅಂತ ಮಾಡ್ತಾ ಇದೀಯ? ಓಹೋ ಹೋ ಹೋ, ಹಪ್ಪಳ ಈ ಥರ ಏನು ಅಂಗಡಿಗೆ ಏನಾರು ಕಾಂಟ್ರಾಕ್ಟ್ರ್ ಇಟ್ಕೊಂಡಿಯೇನೆ? ಏನಿಲ್ಲ ಅಂದ್ರೆ ಒಂದು 2-3 ಸಾವಿರ ಹಪ್ಪಳ ಇಲ್ಲನೇ. ನಿನ್ನ ಕಣ್ಣಿಗೆ ವಾಲ್ ಹೆಟ್ಟಿತ್ತು. ನಾನು ಇಲ್ಲಿ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ, ಹಪ್ಪಳ ಕಾಂಟ್ರಾಕ್ಟ್ ಇಟ್ಕೊಂಡೇನಂತೆ. ಅರ್ಧ ಈಗೇನು ಕಾಗೆ ಬಂದು ಅಷ್ಟು ಹೊತ್ಕೋಬೇಕೇನ? ಎಂತದೆ ಒಳ್ಳೆ ನಿತ್ತೆ ಬಿಟ್ಟೆ. ಇದೊಂದು ಸೊಂಟ ಕಣ್ರಿ, ಸೊಂಟ ಒಂಥರ ಹಿಡ್ದಂಗಾಗಿತ್ತಾ, ಹಾಗಾಗಿ ಒಂಚೂರು ಸರಿ ಮಾಡ್ಕೊತಿದ್ದೆ. ಕಾಲು ಅಷ್ಟೇ ಜುಂಗುಟ್ದಂಗೆ ಆಗಿತ್ತು, ಕಾಲು ಸರಿ ಮಾಡ್ಕೊತಿದ್ನಾ. ಅಷ್ಟೊತ್ತಿಗೆ ನೀವು ಬಂದ್ರಿ. ಬನ್ರಿ ಒಳಗೆ ಬನ್ರಿ. ಯೋ ಒಳಗೊಂದೇನೆ ಸೆಕೆ ಸೆಕೆ ಹತ್ತಿರ್ತದೆ ಒಳಗೆ. ಇಲ್ಲೇ ಕುತ್ಕೊ ಮಾತಾಡೋಣ ಬಾ. ಹಾಂ ಅದು ಹೌದು, ಈಗ ಒಂದೊಂದು ಮಳೆ ಬಂದು ಹೋಗದಾ, ಮೊದಲಿಗಿಂತ ಸೆಕೆ ಕಣ್ರಿ. ಹಂಗಾರೆ ಇಲ್ಲೇ ಚಳಿ ಮೇಲೆ ಕೂರಿ. ಹೆಂಗೆ ಬಂದ್ರಿ ಕಂಬ್ಲಕ್ಕಯ್ಯ? ನಡ್ಕೊಂಡೆ ಬಂದ್ರೆ? ಇಲ್ಲಪ್ಪ, ವಿಮಾನದಲ್ಲಿ ಬಂದಿದ್ದೆ. ಮನೆ ಹತ್ರ ವಿಮಾನ ಬಂದಿತ್ತಾ, ವಿಶಾಲಾಕ್ಷಿ ಮನೆಗೆ ಹೋಗ್ಬೇಕು ಅಂತ, ಹಾಗಾಗಿ ಇಲ್ಲಿ ತಂದು ಬಿಡ್ತು. ಈಗ ಬಂದೆ ಕಣೆ, ವಿಮಾನದಲ್ಲಿ ಬಂದಿದ್ದೆ. ನಾನು ಎಲ್ಲಿ ನಡಿತೀನಿ ಹೇಳ, ವಿಮಾನದಲ್ಲಿ ಓಡಾಡೋದ. ಇದೊಂದು ಕಂಬ್ಲಕ್ಕೈಯಿಂದ ತಮಾಸ್ಕಿ ತಮಾಸ್ಕಿ. ಅಲ್ಲೇ ಏನು ಹೇಳ್ದೆ ಕೇಳ್ದೆ ಹಪ್ಪಳ ಮಾಡಕ್ಕೆ ಹಾಕೊಂಡಿಯಾ? ಸೊಂಟ ನೋವು ಅಂತೀಯ ಬೇರೆ, ಎಂತ ಆಗ್ಯದ? ಗನಾಗೆ ಇದೆಯಲ್ಲ. ಸೊಂಟ ನೋವು ಅಂದರೆ ಬೆಳಿಗ್ಗೆಯಿಂದಾನೇ ಹಪ್ಪಳ ಮಾಡಕ್ಕೆ ಹಾಕೊಂಡಿದ್ದೆ ಕಣ್ರಿ. ಅದು ಈ ಮಧ್ಯಾಹ್ನ ಬಿಸಿಲು ಬರೋ ಒಳಗಡೆನೆ ಮಾಡಿ ಮುಗಿಸ್ಬೇಕು. ಮಧ್ಯಾಹ್ನ ಬಿಸಿಲು ಘನ ಒಣಗ್ತದೆ, ಇನ್ನೊಂದ್ಸಲ ಹಿಂಗೆ ತಿರುಗಿಸಿ ಹಾಕಿದ್ರೆ ಘನಾಗಿ 2 ಕಡೆ ಬೇಯ್ಕೋತದೆ ಒಣಕುತ್ತದೆ ಅಂತ ಜ್ಞಾನ ಮಾಡಿದ. ಹಾಗಾಗಿ ಬೆಳಿಗ್ಗೆಯಿಂದ ಕೂತ್ಕೊಂಡೆ ಸುಮಾರು ಈ ಟಾರ್ಪಲ್ ನೋಡಿ ಅಲ್ಲದಿಯಲ್ಲ, ಆ ಟಾರ್ಪಲ್ ಪೂರ್ತಿ ಮಾಡಿದ್ನ. ಆಮೇಲೆ ಮಾಡಿ ಮಾಡಿ ಮುಗಿತಾನೆ ಇಲ್ಲ. ಹಿಟ್ಟು ಸುಮಾರು ಮಾಡ್ಕೊಂಡಿದ್ದೆ. ಸಾಕು ಸಾಕಪ್ಪ ಸಾಕು ಅನಿಸ್ತು. ಆಮೇಲೆ ಒಂಚೂರು ನೀರು ಕುಡ್ಕೊ ಬರೋಣ ಅಂತ ಒಳಗಡೆ ಹೋಗಿ ಆ ಹಿಟ್ಟಿನ ಪ್ರೆಸ್ ಮಿಷಿನ್ ಹಿಟ್ಟೆಲ್ಲ ನೀರು ಕುಡ್ಕೊಂಡ ಬೆಲ್ಲ ತಿನ್ಕೊಂಡು ಕೂತು ಸುಧಾರಿಸಿ ಏನೊಂದು 5 ನಿಮಿಷ ಆಗ್ಯದೇನ ಕಣ್ರಿ. ಒಳಗೆ ಹೋಗಿ ಯಾರಕ್ಕೆ ಬರ್ತೀನಿ, ಕಾಗೆಗಳು ಅವು ಹಿಂಡೆ ಬಂದು ಪೂರಾ ಒಂದು ಸಾಲು ತಗೋ ಹೋಗ್ಯಾವ ಕಣ್ರಿ. ಸಾಗು ಹೋಗೋದಲ್ದೆ ಟಾರ್ಪಲ್ಲೆಲ್ಲ ಕಿತ್ತು ಮರ್ಚಿ ದೇವ್ರೇ, ಮತ್ತೀಗ ಬಂದು ಕೂತು ಎಲ್ಲ ಸರಿ ಮಾಡಿ ಮರ್ಚಾಕ್ತಿದ್ನ. ಅಷ್ಟೊತ್ತಿಗೆ ನೀವು ಬಂದ್ರಿ. ಸುಮಾರು ಹೊತ್ತು ಕೂತಿದ್ದಲ್ಲ, ಹಂಗಾಗಿ ಒಂಥರ ಸೊಂಟ ಹಿಡ್ದಂಗೆ ಆಗ್ಯದ ಕಣ್ರಿ. ಆಮೇಲೆ ಕಾಲು ಜುಮ್ಗುಡ್ದಂಗೆ ಆಗಿದ್ದು. ನೀವು ಬತ್ತ ನಾನು ಅದೇ ಸರಿ ಮಾಡ್ಕೊತಿದ್ದೆ. ಹಾಂ ಅಮ್ಮ ಹೊತ್ತ ಕೂತ್ರೆ ಹಾಗೆ. ಅಲ್ಲ ಇಷ್ಟು ಹಪ್ಪಳ ಮಾಡಿ ಅಲ್ಲಿ ಎಂತಕ್ಕೆ? ಎಂತ ಮಗನ ಮದುವೆಗಿದ್ರೆ ಮಾಡ್ತೀಯ ಹೆಂಗೆ? ಮಗನ ಮದುವೆ ಅವನಿನ್ನು 5ನೇ ಕ್ಲಾಸ್ ಕಣ್ರಿ. ಮತ್ತೆಂತಕ್ಕೆ ಪುಣ್ಯಾತ್ಕಿತ್ತು ಇಷ್ಟು ಹಪ್ಪಳ? ಅದಾ ನನ್ನ ತಂಗಿಗೂ ಬೇಕಂತೆ ಕಣ್ರಿ. ಹಾಗಾಗಿ ಅದು ನನಗೆ ಪುರ್ಸೊತ್ತಿಲ್ಲ ಮಾರೈತಿ ಹಪ್ಪಳ ಎಲ್ಲ ಮಾಡೋಕ್ಕೆ. ನೀನೇ ಒಂಚೂರು ಮಾಡಿಕೊಡು, ನಾನು ಬೇಕಾದ್ರೆ ದುಡ್ಡು ಕೊಡ್ತೀನಿ ಅಂತ. ಆಮೇಲೆ ಬೇಕಾದ್ರೆ ನಿಂಗೆ ಒಬ್ಳಿಗೆ ಮಾಡೋಕ್ಕಾಗಲ್ಲ ಅಂದರೆ ಯಾರಲ್ಲಿ 3 ಮನೇಲಿ ಜನ ಬಂದರೆ ಜನ ಕರ್ಕ
ಅವ್ರು ಏನು ಒಂದಾಳು ಸಂಬಳ ಕೇಳ್ತಾರೋ ಕೇಳಿದ್ರೆ ಕೊಡು, ನಾನೇ ನಿಂಗೆ ಕೊಡ್ತೀನಿ ಅಂತ. ಮತ್ತು ನಿಮ್ಮ ಹತ್ರ ಒಂದು ಹೇಳೋದೆ ಅಂತ, ಅದ್ರ ಹತ್ರ 2 ಆಳು ಕರ್ಕೊಂಡಿನಿ ಇವತ್ತು ಕೆಲ್ಸಕ್ಕಂತ ಹೇಳಿನಿ, ದುಡ್ಡು ಇಸ್ಕೊತೀನಿ, ನಾನೇ ಮಾಡ್ಕೊಡೋದು ಕಣ್ರಿ. ಓಹೋ ಆಬೋದು ಮರೆತೀನಿಂದ, ನೀನು ನೆಲಕ್ಕೆ ಉಗ್ಗ ಹಾಕ್ತಾಗಿಯ ಜನ. ಅಲ್ಲ, ನಮ್ಮ ಜೀವನನ ನಡಿಬೇಕಲ್ಲ, ಎಲ್ಲದಕ್ಕೂ ಕೆಲಸದವ್ರನ್ನ ಕರ್ಕೊ ಮಾಡಿದ್ರೆ ಅದೇನೋ ದುಡ್ಡಿರೋದು ಕೊಡ್ತದೆ, ನಂದು ಹಾಗೆ ಪಥ ನಡಿಬೇಕಲ್ಲ, ಅದಕ್ಕೆ ನಾನೇ ಮಾಡಿಕೊಡೋದು. ಹುಡುಗರನ್ನ ಎಲ್ಲ ಅದ್ರ ಮನೆಗೆ ಕರ್ಕೊ ಹೋಗ್ಯದೆ, ಹುಡುಗರು ರಾಜ್ಯಕ್ಕೂ ಬಂದಂಗೆ ಆಗ್ತದೆ. ಅವತ್ತು ಬಂದಿದ್ರು ಗಂಡ ಹೆಂಡತಿ ಹುಡುಗರೆಲ್ಲ ಕಾರಲ್ಲೇ ಬಂದು ಸಂಜೆ ಹೊತ್ತೊಂದು ಸ್ವಲ್ಪ ಹೊತ್ತಿದ್ದ ಕಾಫಿ ಕುಡ್ಕೊ ಹೋದರು. ಹೋಗಾರ ಹುಡುಗರನ್ನ ಕರ್ಕೊ ಹೋಗ್ಯಾರೆ. ಹಾಗಾಗಿ ಹುಡುಗರು ಇಲ್ಲ, ಹುಡುಗರು ಇದ್ದಿದ್ರೆ ಒಂದು ಲೆಕ್ಕಕ್ಕೆ ಅನುಕೂಲ ಆಗ್ತಿತ್ತು. ಒಂಚೂರು ಮಕ್ಕಳೇ ಅದು ಮಾಡಿ ಇದು ಮಾಡಿ ಅಂತ ಸಣ್ಣ ಪುಟ್ಟದ ಕೆಲಸ ಮಾಡವು ಮಾತ್ರ ನನ್ನ ಮಕ್ಕಳ ಒಂದು ಲೆಕ್ಕಕ್ಕೆ ಇಲ್ದಿದ್ದು ಒಳ್ಳೇದಾಯ್ತು. ಎಂಥದ್ದು ಯಾರು ಕೈಯಡಿ ಕಾಲಡಿ ಸಿಗ್ತಿರೋ ಅವು ಇವು ಮಾಡೋಕ್ಕೂ ಬಿಡ್ತಿರ್ಲ ಅಲ್ಲೇ. ಹಾಗಾಗಿ ಈಗ ಅದರಲ್ಲಿ ನಂಗೊಂದು 4 ಹಪ್ಪಳ ಕೊಡ್ತೀಯನ? ಬೇಕಾದ್ರೆ ದುಡ್ಡು ಕೊಡ್ತೀನಿ. ನಿಮಗೆ ಬೇಕಾದ್ರೆ ಇನ್ನೊಂದು ದಿನ ನಾವಿಬ್ಬರು ಸೇರ್ ಮಾಡೋಣ, ಇಲ್ಲ ಹೆಂಗಾಗ್ತದೆ ನೋಡೋಣ. ಅದ್ರಲ್ಲಿ ಕೊಡಲ್ಲ ಕಣ್ರಿ, ಅದಕ್ಕೆ ಅದ್ರ ನಾದ್ನಿಗೆಲ್ಲ ಕೊಟ್ಟು ಕಳಿಸ್ಬೇಕಂತೆ. ಅಮ್ಮ ಬೇಕು ಅಂದಿತ್ತು. ಕಮ್ಮಿ ಆಗ್ಯದ, ಇಷ್ಟಲ್ಲ ಇನ್ನೂ ಮಾಡ್ಬೇಕು. ನಾ ಅದೇ ಜ್ಞಾನ ಮಾಡ್ತಿದ್ದೆ. ಈಗ ಮತ್ತು ನಾ 2 ದಿನ ಮೇಲಿನ ಮೇಲೆ ಮಾಡಿದ್ರೆ 1 ವಾರ ಜ್ವರ ಹಿಡ್ಕೊಂಡು ಮಲಗ್ಬೇಕಾ? ಅದಕ್ಕೆ ನೋಡ್ಬೇಕು, ಒಂದು 2-4 ದಿನ ಬಿಡು ತಗೊಂಡು ಮತ್ತೆ ಮಾಡೋಣ ಅಂತಿದ್ದೆ. ಇದರಲ್ಲಿ ಕೊಡೋಕ್ಕಾಗಲ್ಲ. ಸರಿ, ಹಂಗಾದ್ರೆ ನಾನು ನೀನು ಸೇರಿ ಒಂದಿನ ಮಾಡೋಣ. ಹಂಗಾರೆ ಹಾಗೆ ಆಗಲಿ.